ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಸೊಸೈಟಿಗಳ ಮುಖಾಂತರ ಮತ್ತು ಸಾವಯವ ಗೊಬ್ಬರ ಅಂಗಡಿಗಳ ಮುಖಾಂತರ ರೈತರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಸಾವಳಗಿ ಗ್ರಾಮದಲ್ಲಿ ಇದ್ದೇನೆ. ಸೊ ಅಲ್ಲಿ ನಮ್ಮ ರೈತರೊಬ್ರು ನಮ್ಮ ಗೊಬ್ಬರವನ್ನ ಬದನೆ ಗಿಡಕ್ಕೆ ಬಳಕೆ ಮಾಡಿದ್ದಾರೆ. ಇವರು ಸಾವಳಗಿ ಶ್ರೀ ಬಸವೇಶ್ವರ ಸಾವಯವ ಗೊಬ್ಬರ ಅಂಗಡಿಯಲ್ಲಿ ಖರೀದಿ ಮಾಡಿ ತಂದು ಹಾಕಿದ್ದಾರೆ ಸಾವಳಗಿಯಲ್ಲಿ. ಸೊ ಇವರ ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಬಾಬಾ ಸಾಬ್ರಿ. ಓಕೆ, ಇದು ಯಾವ ಊರಂದ್ರಿ? ಸಾವಳಗಿರಿ. ಸಾವಳಗಿ ಯಾವ ತಾಲೂಕು, ಯಾವ ಜಿಲ್ಲೆ ಬರುತ್ತೆ? ಇದು ತಾಲೂಕು ಗೋಕಾಕ್ ತಾಲೂಕು ಬರ್ತೈತೆ ಸರ್. ಗೋಕಾಕ್ ತಾಲೂಕು ಬರ್ತೈತೆ. ಬೆಳಗಾಂ ಜಿಲ್ಲೆ. ಬೆಳಗಾಂ ಜಿಲ್ಲಾ ರೀ. ಗೋಕಾಕ್ ತಾಲೂಕು ಬೆಳಗಾಂ ಜಿಲ್ಲಾ. ಓಕೆ, ಸೊ ಎಷ್ಟು ಎಕರೆ ಇದೆ ಇದು? ಇದು 5,000 ಸಸಿ ಇದೆ ಸರ್. 1 ಎಕರೆ ಐತ್ರಿ. ಓಕೆ, ಯಾವ ಬೆಳೆ ಅಂದ್ರೆ ಇದು? ಇದು ಮಂಜು ಅಂತ ಕೇಳಿ ಹೊಸ ಬೀಜ ಬಂದೈತಿ ರೀ ಸರ್. ನಮ್ಮ ವಕೀಲ ಕಳ್ಸಣ್ಣ ವಕೀಲ ಅವ್ರ ಪೌಂಡ್ರಿ ದೊಡ್ಡ ಬೀಜ ಐತ್ರಿ. ಹೌದಾ, ಇದಕ್ಕೆ ನಿಮ್ಮ ಸಿಂಧಿಕೂರು ಬೆಟ್ಟಕ್ರಿ ಸರ್. ನೀವು ಈ ಸಸಿ ಹಚ್ತೀರಿ, ನೀವು ಯಾವತ್ತು ಕೋಬೀಜ ಪ್ಲಾಟ್ ಮಾಡ್ತೀರಿ, ಮೆಣಸಿನ್ಕಾಯಿ ಪ್ಲಾಟ್ ಮಾಡ್ತೀರಿ, ಮತ್ತು ಅಗದಿ ಪ್ಲಾಟ್ ಮಾಡಿ ನೋಡ್ರಿ, ನಿಮ್ಗೆ ಚಂದ ಬರ್ತೈತ್ರಿ ಸರ್. ನಮ್ಗೇನು ಬೆಲೆ ಕೊಡಬೇಡ್ರಿ, ನೀವು ಆದ ಬಳಕ ನಮಗೆ ಖುಷಿಯಿಂದ ಬೆಲೆ ಕೊಡ್ರಿ ಅಂದಾರ್ರಿ ಅವ್ರು. ರೂಪದ ರೊಕ್ಕ ತಗೊಂಡಿಲ್ರಿ, ನಮ್ಗೆ ಯಾವತ್ತು ತಗೊಂಡಿಲ್ರಿ ಸರ್. ಆ ನಂತರ ನಾವು ಏನು ಮಾಡ್ರಿ, ಒಂದು 50 ರೂಪಾಯಿ ಖರ್ಚು ಮಾಡ್ರಿ, ನೀರು ಚಾಲು ಮಾಡಿ ನಾವು ಹೊಯ್ತಿದ್ವಿ ರೀ. ಇಲ್ಲಿ ಒಟ್ಟು ಬದನೆ ಇದೆ, ಮತ್ತೆ ಇನ್ನೇನೇನು ಬೆಳೆ ಮಾಡಿದ್ದೀರಿ? ಈ ಬದನೆ ಐತ್ರಿ. ಈಗ ಹದಬರಿ ಕೊಳ್ದಿತ್ತು, ಇದು ಟೊಮೆಟೊ ಕೊಳ್ತಿತ್ರಿ ಸರ್. ಅದೆಲ್ಲ ಜರ್ಮಿನೇಷನ್ ಆಗೈತ್ರಿ. ಅದು 1 kg 2 kg ಟೊಮೆಟೊ ಆಗೈತ್ರಿ. ಮತ್ತೆ ಇದು ಪುಲಾವ್ ರೀ. ಪುಲಾವ್ರ ಒಂದು 4,000 ಇತರ ಹಚ್ಚೈತ್ರಿ ಸರ್. ಅದು ಸರಿಯಾಗೈತ್ರಿ. ನಿಮ್ಮ ಔಷಧಿಯಿಂದ ನಮ್ಗೆ ಉಪಯೋಗ ಆಗೈತ್ರಿ ಸರ್. ಮತ್ತೆ ನೀವು ಹೇಳಿದ ಗೊಬ್ಬರ ಹಾಕಿದ್ದೀರಿ ಸರ್, ಮತ್ತು ಹಾಕ್ತೇವ್ರಿ. ಮತ್ತು ದಿವಸ ಒಂದು ಇಲ್ಲೇನು ಕಡಿಮೆ ಅಂತ 20-25 ಬ್ಯಾಗ್ ಹೊಂಟದ ನಮ್ಗೆ ಆನಂದ ಐತ್ರಿ ಸರ್. ಅದಕ್ಕೆ ಏನು ಕೇಳಬಾರ್ದ್ರಿ ಸರ್. ಈಗ ಎಷ್ಟು ಗೊಬ್ಬರ ಕೊಟ್ಟಿದ್ದೀರಿ? ನಮ್ದು ಈಗ ನಿಮ್ದ 50 kg ಗೊಬ್ಬರ ಕೊಟ್ಟೈತಿ ಸರ್. 1 ಚೀಲ, 1 ಎಣ್ಣೆ ಬರ್ತೈತಿ ಸರ್. ಇನ್ನು ನೀವು ಏನು ಹೇಳಿದ್ರಲ್ಲ ಅದು ಕೊಟ್ಕೊತ ಹೋಗ್ತೀರಿ. ಓಕೆ, ಸೊ ಇದೀಗ ಎಷ್ಟು ತಿಂಗಳು ಗಿಡ ಇದು? ಇದು 60 ದಿವಸ ಆಯ್ತು ಸರ್. 60 ದಿವಸ ಆಯ್ತು. 70 ದಿವಸ ಆಗ 70 ದಿವಸ ಆಯ್ತು. ಎಷ್ಟು ಸರ ಕಾಯಿ ತೆಗ್ದಿದ್ದೀರಾ? ಕಾಯಿ ಇಲ್ರಿ, ಇನ್ನ ತೆಗ್ಲಿಲ್ಲ ಸರ್. ನಿನ್ನೆ ಮುಹೂರ್ತ ಮಾಡಿರ್ತೀರಿ. ನೆನ್ನೆ ಓಪನಿಂಗ್ ಹೊಸದಾಗಿ ಕೊಟ್ಟಿದ್ದು. ಎಷ್ಟು ಕೊಟ್ರಿ ನೆನ್ನೆ? ನಿನ್ನೆ ಒಂದು 10 kg ಇನ್ನು ಕಟ್ಟಿಂಗ್ ಮಾಡೋದು. ಓಕೆ, ಲಾಸ್ಟ್ ಟೈಮ್ ಬದನೆ ಬೆಳೆದಿದ್ರ ನೀವು? ಲಾಸ್ಟ್ ಇಯರ್ ಬದನೆ ಹಾಕಿದ್ರಿ. ಅದಕ್ಕೆ ಇದಕ್ಕೂ ವ್ಯತ್ಯಾಸ? ಇಲ್ಲ, ಇದಕ್ಕೆ ಅದ ಏನು ಇದು ಮಾಡಿರಕ್ಕಿಲ್ರಿ ಸರ್. ಈ ಸಲ ಏನು ಮಾಡಿತಿರಲ್ಲ, ಇದು ಪ್ಲಾಟ್ ಅಗ್ರಿ ಚಂದ ಕಾಣಾಕತೈತ್ರಿ. ಮತ್ತ ಇನ್ನ ಅದನ್ನು ನಾವು ಮಾಡ್ತೇವ್ರಿ. ನಿಮ್ದು ಆತಿಲ್ರಿ ಸರ್, ಎಲ್ಲ ಮಾಡ್ತೀವಿ. ಹೂ ಕಾಯಿ ಹೆಂಗ್ ಬಂದಿದೆ? ಈ ಹೂ ಕಾಯಿ ನೋಡ್ರಿ, ಇದಕ್ಕೆ ಕಡಿಮೆ 50-60 ಕಾಯ ಹೂ ಐತ್ರಿ ಸರ್. ಇಲ್ಲಿ ನೋಡ್ರಿ ಸರ್, ಇದು ಬದ್ನಿ ಏನೈತಿ ನೋಡ್ರಿ, ಎಲ್ಲ ಚೆನ್ನಾಗೈತ್ರಿ. ಮತ್ತೆಲ್ಲ ಈ ಹೂವ ಮಗ್ಗಿ ಕಾಯಿ ಜೋರ್ ಐತ್ರಿ. ಮೊದ್ಲು ಇಷ್ಟು ಹೂ ಬಿಡ್ತಿರ್ಲಿಕ್ಕಿಲ್ಲ, ಮೊದಲು ಇಟ್ಟು ಬಿಡ್ತಿರಕ್ಕಿದ್ರೆ. ನೀವು ಹೇಳೋದಕ್ಕ ಹೇಳಿ, ಅವ್ರು ಹೇಳೋದಕ್ಕ ಮಾಡೋದಕ್ಕೆ ನಾವೇನ್ ಮಾಡಿದ್ರಿ ನೋಡೋಣ ನನ್ನ ಕೆಲಸ ಹೇಳಿ. ಮತ್ತೆ ಒಂದು ಬಾಟಲ್ ಕೊಡ್ ಹೋಗ್ರಿ, ನಾ ಸ್ಪ್ರೇ ಕೊಡ್ತೀನಿ. 10 ಪಂಪ್ ಕೊಟ್ಟೈತ್ರಿ. ಇನ್ನು ಮತ್ತೆ ಕೊಡ್ತೈತ್ರಿ ಸರ್. 15 ದಿವಸಕ್ಕಾಗಿ ಕೊಡ್ತೈತ್ರಿ. ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಬೇರೆ ರೈತರಿಗೂ ಇದೆಲ್ಲ ಮಾಡ್ಲಿರಲ್ಲ, ಅವ್ರು ನಿಮ್ದು ಇತ್ತದಿಂದ ಅವ್ರು ಮಾಡ್ಲಿರಿ. ಚೆನ್ನಾಗೈತಿ. ಬೇರ್ಗೂ ಕೊಡ್ಲಿ, ಮ್ಯಾಗೂ ಕೊಡ್ಲಿ, ಮತ್ತೇನ್ ಭಾಳ ಇದಿಲ್ಲ ಅದಕ್ಕ. ಒಟ್ಟೆ 1,000-2,000 ರೂಪಾಯಿದಾಗ ಬಂದಲ್ಲಿ ಬರ್ತೈತಿ. ಹಚ್ಚಿ ಕೊಡ್ಲಿ. ಹಿಂದಾಗಿಡ 15-20 ದಿವಸ ನಂತರ ಬರ್ತೈತಿ, ಮತ್ತೊಂದು ಕೊಡ್ಲಿ. ಹಿಂಗ್ ಚೆನ್ನಾಗಿ ಅನಿಸಿದ್ರೆ ಅದ ವಾಪಸ್ ಇಲ್ಲಿ. ನಾ ಹೇಳ್ತೇನಿಲ್ಲ ಅವ್ರಿಗೆಲ್ಲರಿಗೂ, ನಮ್ಗೆ ಚಂದ ಅನಿಸ್ತೈತಿ, ನಮ್ಗೆ ಬೆಳಿ ಅಗ್ದಿ ಆನಂದ ಅನ್ಸೈತಿ, ನಾವು ಮಾಡ್ಕೊತ ಹೋಗ್ತೇವಿ. ಉಳ್ಕಿದೇನ್ ಮಾಡಂಗಿಲ್ರಿ ಸರ್. ಆತಿಲ್ರಿ. ಮತ್ತೆ ನೀವು ಮಾತಾಡುವಾಗ ಒಂದ್ ಹೇಳಿದ್ರಿ, ನಮ್ಮ ಇದು ಟಾನಿಕ್ಸ್, ಇದು ಮರಿನ್ ಲಿಕ್ವಿಡ್ ಪ್ಲಸ್ ಸ್ಪ್ರೇ ಮಾಡಿದ್ಮೇಲೆ ಗಿಡ ಹೆಂಗ್ ಬಂತು ಅಂತ. ಈ ಅಗದಿ ಸ್ಪಿಟ್ಲೆ ಬಂದೈತ್ರಿ. ಅಗದಿ ಚೆನ್ನಾಗಿ ಮೆತ್ತಗೆ ಕೊಟ್ಟೈತ್ರಿ. ಕೊಟ್ಟೈತ್ರಿ ಅಗದಿ. ನನಗೆ ಕಾಣ್ತೈತಿರಲ್ಲ, ಈಗ ನನ್ಗೆ ಕಾಣ್ತೈತಿ ಅನ್ಬೇಕು ಹೇಳಿರಿ ಅವ್ರಿಗೆ. ಮೊದ್ಲೆಲ್ಲ ಕಪ್ಪಿತ್ತು, ಕಪ್ಪಿತ್ರಿ. ಒಂದ್ ಸ್ವಲ್ಪ ಕಪ್ಪಿತ್ತು, ಬಿಳಿ ಉತ್ತು. ಈಗ ಅಗದಿ ಚೆನ್ನಾಗಿ ಹೂವು ಕಾಯ ಅಗದಿ ಚೆನ್ನಾಗಿ ಬಿಟ್ಟೈತ್ರಿ. ಇನ್ನ ಒಂದು ಸ್ಪ್ರೇ ಕೊಟ್ಟು ಬಿಡ್ತಾರೆ, ಮತ್ತೆ ಕಾಯಿ ಆಗುವಾಗ ಚಂದ. ಹೀಗೆ ನಿಮ್ಮ ಸಪೋರ್ಟ್ ಇರ್ಲಿ, ಹಾಗೆ ನಾವು ಹೇಳ್ದಂಗೆ ಗೊಬ್ಬರನ ಬಳಕೆ ಮಾಡ್ಕೊಳ್ಳಿ. ಸೊ ಆತ್ಮೀಯ ರೈತ ಬಂದವರು ಸರ್ ಮಾತನ್ನ ಕೇಳಿದ್ರಿ, ಅವರು ಬದನೆ ಗಿಡಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಗೊಬ್ಬರ 1 ಚೀಲ ಮತ್ತೆ ಲಿಕ್ವಿಡ್ ಅನ್ನ ಸ್ಪ್ರೇ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಏನ ಅವರು ತರಕಾರಿ ಮಾಡ್ತಾ ಇದ್ರು, ಇಷ್ಟು ಹೂವು ಬರ್ತಿರ್ಲಿಕ್ಕಿಲ್ಲ, ಒಳ್ಳೆ ಗ್ರೋತ್ ಬರ್ತಿರ್ಲಿಕ್ಕಿಲ್ಲ. ಬಟ್ ಈಗ ಅವರಿಗೆ ವ್ಯತ್ಯಾಸ ಅನ್ಸಿದೆ. ಸೊ ಹಾಗಾಗಿ ಮತ್ತೇನು ಕೂಡ ನಮ್ ಗೊಬ್ಬರನೇ ಹಾಕ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಕೂಡ ಎಲ್ಲಾ ರೈತ ಬಾಂಧವರು ನಮ್ಮ ಗೊಬ್ಬರ
ಮಿಶ್ರಣವನ್ನು ಬಳಕೆ ಮಾಡ್ಕೊಳ್ಳಿ. 5 ಥರದ ಗೊಬ್ಬರ ಬರುತ್ತೆ, 4 ಚೀಲ, 1 ಲಿಕ್ವಿಡ್ ಬರುತ್ತೆ. ವಿಶ್ರುತ್ ಭೂಸಿರಿ ಪ್ರೋಮ್ ಅಂತ ಹೇಳಿ, ವಿಶ್ರುತ್ ಭೂಸಿರಿ ಪೊಟ್ಯಾಶ್ ಅಂತ ಹೇಳಿ, ವಿಶ್ರುತ್ ಭೂಸಿರಿ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿ, ವಿಶ್ರುತ್ ಭೂಸಿರಿ ಫಿಶ್ ಮಿಲ್ ಆ್ಯಂಡ್ ಬೋನ್ ಮಿಲ್ ಅಂತ ಹೇಳಿ, 1 ಮರಿನ್ ಲಿಕ್ವಿಡ್ ಪ್ಲಸ್ ಅಂತ ಹೇಳಿ ಬರ್ತದೆ. ಸೊ ಇದಿಷ್ಟನ್ನು ಬಳಕೆ ಮಾಡ್ಕೊಳ್ಳಿ. ಅದು ಬೇಸ್ಡ್ ಆನ್ ದ ಏಜ್ ಆಫ್ ದ ಕ್ರಾಪ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಏನೇ ಸಲಹೆ ಸೂಚನೆಗಳು ಬೇಕಂದರೆ ನಮ್ಮ ನಂಬರನ್ನು ಕೊಟ್ಟಿರ್ತೀವಿ, ಕರೆ ಮಾಡ್ಬೋದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರ್ತೀರಿ. ಸೊ ಜಾಸ್ತಿ ಕಬ್ಬದೆ ಹಾಕಿದೀವಿ ಅಂತ ಹೇಳಿ ನೀವು ಕಬ್ಬಿಗೆ ಮಾತ್ರ ಅಲ್ಲ, ಎಲ್ಲ ಬೆಳೆಗೂ ಇದನ್ನ ಬಳಕೆ ಮಾಡ್ಬೋದು. ಸೊ ಕಬ್ಬಿಗಾದ್ರೆ ವರ್ಷಕ್ಕೆ ನಾವು ಏನು ಚಾರ್ಟ್ ಕೊಡ್ತೀವಿ ಅದ್ರ ಪ್ರಕಾರ ನೀವು ಬಳಕೆ ಮಾಡ್ಕೋತಾ ಹೋಗಿ. ತರಕಾರಿಗಳಿಗೆಲ್ಲ ನಿಮ್ಗೆ 1-2 ಬ್ಯಾಗು ಮತ್ತೆ ಲಿಕ್ವಿಡ್ 3-4 ಕೊಟ್ಟರೆ ಸಾಕಾಗುತ್ತೆ. ಆ್ಯಕ್ಚುಲಿ ಒಳ್ಳೆ ರಿಸಲ್ಟನ್ನು ನೀವು ತಗೋಬೋದು. ಏನು ಇಳುವರಿ ತಗೋತಾ ಇದ್ದೀರಾ ಅದಕ್ಕಿಂತ ಡೆಫಿನೆಟ್ಲಿ ಇನ್ಕ್ರೀಸ್ಡ್ ಇಳುವರಿ ನೀವು ತಗೊಳ್ಬೋದು. ಸೊ ಏನೇ ಮಾಹಿತಿ ನಿಮ್ಗೆ ಬೇಕಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಈಗ ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಆ್ಯಕ್ಚುಲಿ ಗೋಕಾಕ್ ಸೊಸೈಟಿಯಲ್ಲಿ ಸಿಗುತ್ತೆ. ಪ್ರೆಸೆಂಟ್ ಸಾವಳಗಿಯಲ್ಲಿ ಶ್ರೀ ಬಸವೇಶ್ವರ ಸಾವಯವ ಗೊಬ್ಬರ ಅಂಗಡಿ ಸಾವಳಗಿಯಲ್ಲಿ ಸಿಗುತ್ತೆ. ಜೊತೆಗೆ ನೀವು ಬೆಟಗೇರಿ ಸೊಸೈಟಿ, ಮಮದಾಪುರ ಸೊಸೈಟಿ, ಅಕ್ಕಿಸಾಗರ್ ಸೊಸೈಟಿ ಮತ್ತು ಮುಂತಾದ ಬೈಲಹೊಂಗಲ್ನಲ್ಲಿ ಆಸುಂದ್ರಿ ಸೊಸೈಟಿಯಲ್ಲೂ ಸಿಗುತ್ತೆ. ಸೊ ತರಕಾರಿಗಲ್ಲ, ತೆಂಗಿಗಲ್ಲ, ಕಬ್ಬಿಗಲ್ಲ, ಆಲ್ ಕ್ರಾಪ್ಸ್, ಆರ್ಟಿಕಲ್ಚರ್ ಕ್ರಾಪ್ಸ್ ತೊಗೊಳ್ಳಿ, ನೀವು ಅಗ್ರಿಕಲ್ಚರ್ ಕ್ರಾಪ್ಸ್ ತೊಗೊಳ್ಳಿ, ಆಲ್ ಕ್ರಾಪ್ಸ್ಗೆ ನೀವು ಯೂಸ್ ಮಾಡ್ಬೋದು. ಸೊ ವೇರಿಯೇಷನು ಕ್ವಾಂಟಿಟಿ ವೇರಿಯೇಷನ್ ಆಗುತ್ತೆ ಮತ್ತು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಟ್ಟರೆ ನೀವೆಲ್ಲ ಬೆಳೆಗೂ ಇದನ್ನ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಎಲ್ಲ ರೈತರು ಬಾಂಧವರು ಇದನ್ನು ಬಳಕೆ ಮಾಡ್ಕೊಳ್ಳಿ. ನಮಸ್ಕಾರ.